ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ವಾಕಿಂಗ್ ಬಡ್ಡಿ ಸನ್ಮಾನ. ವಾಕಿಂಗ್ ಬಡ್ಡಿ ಸದಸ್ಯರಿಂದ ರತ್ನಾಕರ್ ಶೆಟ್ಟಿ ಅವರಿಗೆ ಗೌರವ ಸಮರ್ಪಣೆ. ವಾಕಿಂಗ್ ಬಡ್ಡಿ ಸದಸ್ಯರ ಸೇವೆ ಬಗ್ಗೆ ಮೆಚ್ಚುಗೆ. ನಮ್ಮೂರು ಎಕ್ಸ್‌ಪ್ರೆಸ್ ನ್ಯೂಸ್ ತೀರ್ಥಹಳ್ಳಿಯ ವಾಕಿಂಗ್ ಬಡ್ಡಿಸ್ ವತಿಯಿಂದ ಗುರುವಾರ ತೀರ್ಥಹಳ್ಳಿಯ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರಾದ ರತ್ನಾಕರ್ ಶೆಟ್ಟಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಾಕಿಂಗ್ ಬಡ್ಡಿಸ್ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ಅವರ ಸಹೋದರರಾಗಿರುವ ರತ್ನಾಕರ್ ಶೆಟ್ಟಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ತೀರ್ಥಹಳ್ಳಿಯ ಅನೇಕ ಜನಪರ ಕೆಲಸಗಳಲ್ಲಿ ವಾಕಿಂಗ್ ಬಡ್ಡಿ ಸಂಸ್ಥೆ ಮುಂಚೂಣಿಯಲ್ಲಿದೆ. ಅನೇಕ ಸಮಾಜ ಸೇವೆ ಮೂಲಕ ಎಲ್ಲಾ ಸದಸ್ಯರು ಮಾದರಿಯಾಗಿದ್ದಾರೆ. ಎಲ್ಲಾ ಸದಸ್ಯರು ಉತ್ತಮ ಸಂಸ್ಕಾರ, ಸೇವಾ ಮನೋಭಾವವುಳ್ಳವರು. ನಿಮ್ಮ ಗೌರವ ನನಗೆ ಖುಷಿ ತಂದಿದೆ ಎಂದರು. ವಾಕಿಂಗ್ ಬಡ್ಡಿಸ್ ಅಧ್ಯಕ್ಷರು ಉದ್ಯಮಿಗಳು ಆದ ಅಶೋಕ್ ಶೆಟ್ಟಿ, ಗೌರವಾಧ್ಯಕ್ಷರಾದ ಅರವಿಂದ್ ಭಟ್, ಪ್ರಗತಿಪರ ಕೃಷಿಕರು ಸೇರಿ ಎಲ್ಲಾ ಸದಸ್ಯರು ಹಾಜರಿದ್ದರು. ಈ ಒಂದು ವಾಕಿಂಗ್ ಬಡ್ಡಿಸಿನ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ್ ಶೆಟ್ರೆ ಹಾಗೂ ಗೌರವಾಧ್ಯಕ್ಷರಾದಂಥ ಅರವಿಂದ್ ಭಟ್ರೆ ಮತ್ತೆ ನಮ್ಮ ವಿಧಾನಸಭೆಯಾದಂಥ ಪ್ರವೀಣ್ ಅವರೇ ಹಾಗೂ ಎಲ್ಲ ವಾಕಿಂಗ್ ಬಡ್ಡಿಸಿನ ಹಿರಿಯರೇ, ಈ ದಿನ ನೀವೇನು ನನ್ನ ಕರೆಸಿ ಸನ್ಮಾನ ಮಾಡಿದ್ದೀರಿ, ಆ ಸನ್ಮಾನ ನನಗೆ ಭಾರಿ ಒಂದು ಖುಷಿ ಕೊಡುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ಸನ್ಮಾನ ಮಾಡಿಸ್ಕೊಳೋದು ಸಾಮಾನ್ಯದ ಮಾತಲ್ಲ. ಮತ್ತು ನೀವೆಲ್ಲರೂ ಏನು ಸಾಮಾನ್ಯ ಜನನೂ ಅಲ್ಲ. ನೀವೆಲ್ಲ ಒಂದು ತೀರ್ಥಹಳ್ಳಿಯ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹಿರಿಯರು ಇದು ಹೌದು, ಎಲ್ಲರೂ ಒಂದು ಮನೆತನದವರು ಹೌದು. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ವಾಕಿಂಗ್ ಬಡ್ಡಿಸ್ ನೀವು ಈಗಾಗಲೇ ಕಟ್ಟಿ ಒಂದು 8 ರಿಂದ 9 ವರ್ಷ ಆಗಿರ್ಬೋದು. ಆದರೆ ನೀವು ಮಾಡಿರುವಂಥ ಕಾರ್ಯಗಳನ್ನು ತುಂಬ ಜನ ಮೆಚ್ಚುವಂಥ ಕಾರ್ಯಕ್ರಮ ಆಗಿದೆ. ಯಾಕೆ ಅಂದರೆ ಮೊನ್ನೆ ಈಗಾಗಲೇ ಒಂದು ವರ್ಷದ ಹಿಂದೆ ಬಾಳೆಬೆಲ್ಲಲ್ಲಿ ಒಂದು ಏಕಲವ್ಯ ಖೋಖೋ ಟೂರ್ನಮೆಂಟ್ ಆಯಿತು. ಆ ಟೂರ್ನಮೆಂಟಿಗೆ ನಿಮ್ಮ ಧನ ಸಹಾಯ ಅಂತೇಳಿ 50,000 ರೂಪಾಯಿ ಕೊಟ್ಟು ಅದನ್ನು ಕೂಡ ಮಾಡಿದ್ದೀರಿ. ಹಾಗಾಗಿ ಈಗಾಗಲೇ ನಮ್ಮ ಮಾತು ಹೇಳ್ದಂಗೆ ತುಂಬ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಇದೇ ರೀತಿ ಮಾಡಿ, ಇದೇ ರೀತಿ ನೀವೊಂದು ಕೂಡು ಕುಟುಂಬದ ಥರ ಇರಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ನೀವೆಲ್ಲ ಸನ್ಮಾನ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಮತ್ತು ಧನ್ಯವಾದನ ಎಲ್ಲ ಹೇಳ್ತಾ ನನ್ನ ಮಾತನ್ನು ಪರವಾಗಿ ಅಧ್ಯಕ್ಷರಲ್ಲಿ ಒಂದು ಮನವಿ ಇದೆ. ರಸ್ತೆ ಅಗಲೀಕರಣ ಆಗ್ತಿದೆ. ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಕುವೆಂಪು ಅವ್ರ ಶಾಲೆ ಇದೆ, ಅದ್ರ ಎದುರುಗಡೆ ಎಲ್ಲ ರಸ್ತೆ ಇದು ಹೋಗ್ತಿದೆ, ಬಿಲ್ಡಿಂಗ್ ಹೋಗ್ತಿದೆ. ಹಾಗಾಗಿ ಆ ರಾಷ್ಟ್ರಕವಿ ಕುವೆಂಪು ಅವ್ರ ಶಾಲೆ ಓದಿತ್ತು ಇಡೀ ರಾಜ್ಯಕ್ಕೆ ಇದಿದೆ. ಅದು ಪ್ರವಾಸಿ ಇದಾಗಬೇಕು. ಅಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ಅದಷ್ಟನ್ನು ಬರೋ ಪ್ರವಾಸಿಗಳಿಗೆ ವೆಹಿಕಲ್ ನಿಲ್ಲಕ್ಕೆ ಒಂದು ಪಾರ್ಕಿಂಗ್ ಲೆಕ್ಕಾಗಿ ಆ ಶಾಲೆ ಕಂಡು ಅಲ್ಲೊಂದು ಒಳ್ಳೆ ಲೈಬ್ರರಿ ನಂದಾದಂಗೆ ಲೈಬ್ರರಿ ಇದೆ. ಅದು ಕಾಣ್ತಾ ಇಲ್ಲ ಅಷ್ಟೇ. ನಮ್ದೊಂದು ಮನವಿ ಇದೆ ಎಲ್ಲರ ಸಮ್ಮುಖದಲ್ಲಿ. ನಮ್ಮ ಬೀದಿ ಸಮಸ್ಯೆ ಏನಂದ್ರೆ ಅದನ್ನು ಹೊಸದಾಗಿ ನಾವು ನವೀಕರಣ ಮಾಡಲಿಕ್ಕೆ ಸ್ಟೀಲಿಂದ ಮಾಡಿಸುವಂಥದ್ದು ಒಂದು ಆಪ್ಷನ್ ಬಂದಿದೆ ನ್ಯಾಷನಲ್ ಹೈವೇಯಿಂದ. ಅದು ಮಾಡಿಸ್ಬೇಕಾದ್ರೆ ಅದನ್ನ ತೆಗೆದಿದ್ದನ್ನ ಅಲ್ಲಿ ಗಾರ್ಡ್ ಆಗಿ ಮಾಡುವ ಅಂತ ಒಂದಾಯ್ತು. ನೀವು ಹೇಳಿದ್ದಕ್ಕೊಂದು ದನ ಕೆಳಗಡೆ ಬೀಳಬಾರ್ದು ಅಂತ ಮಾಡುವಂತ ಒಂದು ಐಡಿಯಾ. ಮತ್ತೊಂದು ಆ ಮೋರಿ ಡೆಡ್ ವೇಸ್ಟ್ ಇದೆ, ಆ ಮೋರಿನ ತೆಗೆದುಬಿಟ್ಟು ಅದಕ್ಕೆ ಫುಲ್ ಫಿಲಪ್ ಮಾಡುವಂತ. ನಮ್ಮೂರು ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.